ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾದ ಸಾಂಬಾರ್ ಪೌಡರ್ ಮಾಡೋದು ಹೇಗೆ, ಯಾವ್ಯಾವ ಐಟಮ್ ಬೇಕು ಆ್ಯಂಡ್ ಕರೆಕ್ಟಾದ ಅಳತೆ ಎಷ್ಟು ತೊಗೊಬೇಕು ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಇದನ್ನು ಸ್ಟೋರ್ ಮಾಡೋದು ಹೇಗೆ ಅಂತ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪೂರ್ಣಕೀರ್ತಿ ಕನ್ನಡ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನನ್ನ ಚಾನಲಲ್ಲಿ ಬರೋ ವೀಡಿಯೋಸು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಲ್ಲಿ ನಾನು ಬ್ಯಾಡಗೆ ಮೆಣಸಿನ್ಕಾಯಿ 1/4 kg ತೊಗೊಂಡಿದ್ದೀನಿ. ಇದರಿಂದ ಕಲ್ಲರು ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಗುಂಟೂರು ಮೆಣಸಿನ್ಕಾಯಿ 1 kg ತೊಗೊಂಡಿದ್ದೀನಿ, ಇದು ಖಾರಕ್ಕಾಗಿ. ಮತ್ತು ನಾನು ಧನಿಯಾನು 1 kg ತೊಗೊಂಡಿದ್ದೀನಿ. ಎಲ್ಲನೂ ಅಂಗಡಿಯಿಂದ ತಂದಾದ್ಮೇಲೆ ಕ್ಲೀನ್ ಮಾಡಿ ಸ್ವಲ್ಪ ಬಿಸಿಲಿಗೆ ಹಾಕಬೇಕಾಗತ್ತೆ. ನಾನಿಲ್ಲಿ ಎಲ್ಲ ಐಟಮ್ನು ಒಂದು ಅಳತೆ ಬೌಲ್ ಇಟ್ಕೊಂಡೆ ತೊಗೊಂಡಿದ್ದೀನಿ. ಎಲ್ಲನೂ 200 ಗ್ರಾಮಲ್ಲಿರಬೇಕು. ಮೆಂತ್ಯ, ಮೆಣಸು, ಅಕ್ಕಿ, ತೊಗರಿಬೇಳೆ ಮತ್ತು ಹೆಸರು ಕಾಳು ಅಥವಾ ಹೆಸರು ಬೇಳೆನೂ ತೊಗೊಬೋದು. ಅದಾದಮೇಲೆ ಜೀರಿಗೆ, ನಾನಿಲ್ಲಿ ಸಾಸಿವೆನ 100 ಗ್ರಾಮ್ ತೊಗೊಂಡಿದ್ದೀನಿ. ಕಡಲೆಕಾಳು 200 ಗ್ರಾಮ್, ಉದ್ದಿನಬೇಳೆ ಸ್ವಲ್ಪ, ಇದಕ್ಕೆ ಚಕ್ಕೆ ಮತ್ತು ಅರಿಶಿನ ಬೋಟು ತೊಗೊಂಡಿದ್ದೀನಿ. ಇದಕ್ಕೆ ಕರ್ಬೇವಿನ ಸೊಪ್ಪು ನಾನಿಲ್ಲಿ 2 ಇಡಿ ಆಗೋಷ್ಟು ತೊಗೊಂಡಿದ್ದೀನಿ. ಇದನ್ನು ಮೊದಲೇ ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಕೊಂಡು ಆಮೇಲೆ ಫ್ರೈ ಮಾಡ್ಕೊಳ್ಳಿ, ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದರಲ್ಲಿ ಅಳತೆ ಕರೆಕ್ಟಾಗಿರಬೇಕು ಆ್ಯಂಡ್ ಯಾವ ಐಟಮ್ಸು ಮಿಸ್ ಆಗಬಾರ್ದು. ನಿಮ್ಗೆ ಹೆಲ್ಪ್ ಆಗಲಿ ಅಂತ ಯಾವ್ಯಾವ ಐಟಮ್ಸ್ ಎಷ್ಟೆಷ್ಟು ಹಾಕ್ಕೊಬೇಕಂತ ಡೀಟೇಲ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಐಟಮ್ನು ಬಿಸಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಚಕ್ಕೆ ಮತ್ತು ಅರಿಶಿನ ಬೋಟನ್ನು ನಾನು ಸ್ವಲ್ಪ ಮೊದಲೇ ಪುಡಿ ಮಾಡಿ ಆಮೇಲೆ ಬಿಸಿ ಮಾಡ್ಕೊತೀನಿ. ಸೊ ಇದರಿಂದ ಮಿಷಿನ್ಗೆ ಹಾಕಬೇಕಾದ್ರೆ ನೀಟಾಗಿ ಪುಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಇಲ್ಲಿ ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಿದ್ಲು ಅದಕ್ಕೆ. ನಾನಿವತ್ತು 1 kg ಮೆಣಸಿನ್ಕಾಯಿಗೆ ಏನೆಲ್ಲ ಸಾಮಗ್ರಿಗಳು ಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವಾಗ ಎಲ್ಲ ಐಟಮ್ನು ಒಂದೊಂದಾಗೆ ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು, ಇಲ್ಲ ಅಂತಂದರೆ ಕಲರ್ ಚೇಂಜ್ ಆಗುತ್ತೆ ಸಾಂಬಾರು ಪೌಡರ್ದು, ಇಲ್ಲ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಸೊ ಹಂಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಐಟಮ್ನ ಬಿಸಿ ಮಾಡ್ಕೊಳ್ಳೋಣ. ಎಲ್ಲ ಕಾಳುಗಳು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು, ಬಿಕಾಸ್ ನಾವೆಲ್ಲ ಐಟಮ್ನೂ ಬಿಸಿಲಿಗೆ ಒಣಗಾಕಿರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದನ್ನು ನಾವು 3 ತಿಂಗಳು ಅಥವಾ 6 ತಿಂಗಳವರೆಗೂ ಸ್ಟೋರ್ ಮಾಡಿಕೊಂಡು ಇಟ್ಕೊಬೋದು. ನಿಂಗಿದೆಲ್ಲ ಮಾಡೋದಕ್ಕೆ ಇಷ್ಟ ಆಗುತ್ತಾ ಅಥವಾ ಸುಮ್ಮನೆ ಮಾಡ್ತೀಯ ಟೈಮ್ಪಾಸ್ಗೆ? ಇಷ್ಟ ಆಗುತ್ತಾ? ಇಷ್ಟ ಆಗುತ್ತೆ. ಅಬ್ಬಾ, ಗೊತ್ತು, ಇದೆಲ್ಲ ಚಿಕ್ಕದೆಲ್ಲ ಟಪ್ ಟಪ್ ಅನ್ನತ್ತೆ ಅಂತ. ಓ ಕರೆಕ್ಟ್, ನಿಜ, ಟಪ್ ಟಪ್ ಅನ್ನತ್ತದೆಲ್ಲ. ಆಮೇಲೆ ನಿಮ್ ಮುಖಕ್ಕೆ ಬೂಮ್ ಅಂತ ಬಂದ್ಬಿಡುತ್ತೆ. ಒಂದ್ಸಲ ನಾನೇ ಟಪ್ ಅನ್ಸ್ಕೊಂಡಿದ್ದೆ. ಹೌದಾ? ಅಮ್ಮಮ್ಮ ಮನೇಲಿ. ಅಯ್ಯೋ, ಒಂದ್ ಟಪ್ ಅಂದ್ಬಿಡ್ತು ಆ ಸೈಡ್ಗೆ, ನನ್ ಕೈಗೆಲ್ಲ. ಇವಾಗ್ಲಾ? ಹಾ, ಇವಾಗ್ಲೇ. ಎಲ್ಲ ಐಟಮು ಒಂದು ಲೈಟ್ ಕಲರ್ ಬರೋವರೆಗೂ ಬಿಸಿ ಮಾಡಿ ನಾನು ಒಂದು ರೇಷನಲ್ಲಿ ಹಾಕ್ಕೊತಾ ಇದ್ದೀನಿ. ಅದಾದ್ಮೇಲೆ ಸಾಕು. ಇದು ಚಟ್ಪಟ್ ಅನ್ನೋದು ಗೊತ್ತು. ನಾನು ಒಂದ್ಸಲ ಕೈಗೆ 2 ಮಾಡ್ಕೊಬಿಟ್ಟಿದ್ದೆ. ಹಂಗೆ ಟಪ್ ಅದು ಹೋಗಿದ್ರೆ ಟಪ್ ಟಪ್ ಅನ್ಸ್ತಾನೆ ಇತ್ತು ನಮ್ ಕೈ. ಸ್ವಲ್ಪ ನಿಧಾನಕ್ಕೆ ಹಾಕು. ನೀ ಮುಂದಕ್ಕೆ ಹೋಗು. ಹಾಕು. ನೋಡಿ, ನಾನೊಂದ್ಸಲ ಇದು ಬೇಗ ಆಗುತ್ತೆ. ಇದೇ ಟಪ್ ಟಪ್ ಅನ್ನಲ್ಲ. ಇದು ಟಪ್ ಟಪ್ ಅನ್ನಲ್ಲ, ಅಷ್ಟೇ ಸಾಕದು. ಕರ್ಬೇವಿನ ಸೊಪ್ಪು ಮೊದಲೇ ಸ್ವಲ್ಪ ತೊಳೆದು ಆಮೇಲೆ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಫ್ರೈ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಪುಡಿ ಹಾಳಾಗೋದಿಲ್ಲ, ತುಂಬ ದಿನ ಇರುತ್ತೆ. ಏರ್ ಫಾಲ್ ಆಗಲ್ಲ ಮತ್ತೆ ಏರ್ ತುಂಬ ಗ್ರೋ ಆಗುತ್ತೆ. ಹೌದಾ? ಸ್ವಲ್ಪ ಕರ್ಬೇವಿನ ಸೊಪ್ಪೆಲ್ಲ ಜಾಸ್ತಿ ತಿಂತಾಳೆ ಇವಾಗ, ಕೂದಲು ಬೇಕಲ್ಲ ವಿಶ್ವಾಗೆ. ಬೀಳಿಸ್ಬಾರ್ದು. ಇದಕ್ಕೆ ಹಾಕ್ಬೋದಾ? ಯಾವ್ದಕ್ಕೆ? ಇದಕ್ಕೆ. ಅದಕ್ಕೆ ನೀರ್ ಹಾಕಿದ್ಯಾ? ಇದು ಹಾಕ್ಬೋದಾ ಅದಕ್ಕೆ? ಆ ಬಾಕ್ಸಿಗೆ ನೀರ್ ಹಾಕಿದ್ಯಾ? ಇಲ್ಲ. ಓ ಸರಿ, ಹಾಕು. ಖಾರ ದೂರ, ದೂರ, ಖಾರ ಖಾರ ದೂರ.
ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ತಂದಿದ್ವಿ, ಅಂದರೆ ಮನೆಗೂ ಬೇಕಂತ ಹೇಳ್ಬಿಟ್ಟು. ಅದನ್ನ ಹಿಂಗೆ ಸೇವ್ ಮಾಡಿರೋಣ. ಈಗ ಥಂಡಿಗೆಲ್ಲ ಮೆತ್ತಗಾಗಿ ಹೋಗ್ಬಿಟ್ಟಿದೆ. ಮೆಣಸಿನ್ಕಾಯಿ ಉರಿಯೋದೇ ಕಷ್ಟ ಇರೋದು. ಸೊ ನಾನು ಸ್ವಲ್ಪ ಸ್ಪೀಡಾಗಿ ಇಟ್ಟಿದ್ದೀನಿ. ಇದಕ್ಕೆ ಹೆವಿ ಖಾರ ಆಗುತ್ತೆ, ನೋಡೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಖಾರ ಆಗಲ್ಲ ಅಂತಾರೆ. ಮೆಣಸಿನ್ಕಾಯಿ ಉರಿಬೇಕಾದ್ರೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡ್ರೆ ಅಷ್ಟು ಖಾರ ಆಗೋದಿಲ್ಲ, ಹೊಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಸೊ ಇಷ್ಟೊತ್ತವರೆಗೂ ಹುರಿದಿದ್ದು ಎಲ್ಲನೂ ಒಂದು ರೇಷನ್ಗೆ ಹಾಕಿ ಸ್ವಲ್ಪ ಆರ್ಕೊಳ್ಳಿ ಅಂತ ಇಟ್ಟಿದ್ದೆ. ಎಲ್ಲ ಐಟಮ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ಈ ಥರ ಒಂದು ರೇಷನ್ಗೆ ಹಾಕಿ ಒಂದು 2 ಅಥವಾ 3 ಅವರ್ಸ್ ಬಿಸಿಲಲ್ಲಿ ಇಡಬೇಕು. ಆ್ಯಕ್ಚುಲಿ ಇವತ್ತು ಮಾಡಬೇಕಾದ್ರೆ ಬಿಸಿಲೇ ಇರಲಿಲ್ಲ, ತುಂಬಾ ಮೋಡ ಇತ್ತು. ಸೊ ನಾನೇನು ಬಿಸಿಲಿಗೆ ಇಡಲಿಲ್ಲ. ಎಲ್ಲ ಮಿಕ್ಸ್ ಮಾಡ್ಕೊಂಡು 1-2 ಅವರ್ಸ್ ಆದಮೇಲೆ ನಾನು ಮಿಷಿನಿಗೆ ಕೊಟ್ಟು, ಯಾವಾಗಲೂ ಅಷ್ಟೇ ಮಿಷಿನಿಗೆ ಕೊಡಬೇಕಾದ್ರೆ ಈ ಪೌಡರ್ ಹಾಕ್ಸೋಕ್ಕೆ ಸ್ವಲ್ಪ ಅಕ್ಕಿನೂ ತೊಗೊಂಡು ಹೋಗಿರಿ. ಯಾಕೆ ಅಂತಂದರೆ ಆ ಮಿಷಿನಲ್ಲಿ ಸ್ವಲ್ಪನೂ ಪೌಡರ್ ಉಳಿದಲ್ಲೇ ನೀಟಾಗಿ ಬರುತ್ತೆ ಅಂತ ಅಷ್ಟೇ. ಅದಾದಮೇಲೆ ಆ ಅಕ್ಕಿನೂ ಕೂಡ ನಾವು ನೀಟಾಗಿ ಜರಡಿ ತಿರುಗಿಸಿ ಅದರಲ್ಲಿರೋ ಪೌಡರ್ ಕೂಡ ನಾವು ಯೂಸ್ ಮಾಡ್ಕೊಬೋದು. ಇವಾಗ ಇಲ್ಲಿ ಮಿಷಿನ್ಗೆಲ್ಲ ಹಾಕಿಸ್ಕೊಂಡು ಬಂದಿದ್ದೀವಿ. ಇಲ್ಲಿ ಕ್ಯಾಮ್ರಾದಲ್ಲಿ ಈ ಥರ ಕಲರ್ ಕಾಣಿಸ್ತಾ ಇದೆ, ಬಟ್ ತುಂಬಾ ಚೆನ್ನಾಗಿದೆ. ಕಲರ್ ಮಾತ್ರ ಸಕ್ಕತ್ತಾಗಿ ಬಂದಿದೆ. ನಾನು ಎಲ್ಲ ಐಟಮ್ ಹುರ್ಕೊಬೇಕಾದ್ರೆ ಹಿಂಗೆ ಹಾಕೋದು ಮರ್ತು ಹೋಗ್ಬಿಟ್ಟಿದ್ದೆ. ಸೊ ಹಾಗಾಗಿ ನಾನು ಇಲ್ಲಿ LG ಪೌಡರ್ ಹಿಂಗನ್ನೇ ಯೂಸ್ ಮಾಡಿ ಅದನ್ನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ಒಂದು ಕವರ್ಗೆ ಹಾಕ್ಬಿಟ್ಟು ಏರ್ಟೈಟ್ ಬಾಕ್ಸ್ಗೆ ಹಾಕಿಟ್ರೆ ನಮಗೆ 3 ಅಥವಾ 6 ಮಂತ್ಸ್ವರೆಗೂ ಸ್ವಲ್ಪನೂ ಫ್ರೇಗ್ರೆನ್ಸ್ ಕಮ್ಮಿ ಆಗ್ದಲೇ ತುಂಬಾ ಚೆನ್ನಾಗಿರುತ್ತೆ. ಥಂಡಿಯಲ್ಲಿ ಕೂಡ ಹುಳ ಆಗೋದಿಲ್ಲ, ಹಾಳಾಗೋದಿಲ್ಲ. ಸೊ ನಾನು ಇದನ್ನು ಯಾವಾಗಲೂ ಹೀಗೆ ಸ್ಟೋರ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ವ ಎಷ್ಟು ಸಿಂಪಲಾಗಿ ಈಸಿಯಾಗಿ ಮನೆಯಲ್ಲೇ ಸಾಂಬಾರು ಪುಡಿ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು. ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋಸ್ನ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಸಪೋರ್ಟು ನನಗೆ ತುಂಬಾ ಇಂಪಾರ್ಟೆಂಟು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.